ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಸ್ವಾಗತ ನನ್ನೊಂದು ಯೂಟ್ಯೂಬ್ ಚಾನೆಲ್ಗೆ. ಬಹಳ ದಿನದಿಂದ ನನಗೆ ಇನ್ಸ್ಟಾದಾಗ ಎಲ್ಲರೂ ಮೆಸೇಜ್ ಮಾಡತ್ತಿದ್ರಿ, ಬ್ರೋ ನಾವು ವಿಡಿಯೋ ಮಾಡ್ತೀವಿ, ಡೈಲಿ ಅಪ್ಲೋಡ್ ಮಾಡ್ತೀವಿ, ಬಟ್ ಅಂದ್ರೆ ನಮ್ಗೆ ವ್ಯೂಸ್ ಬರ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ ಅಂತ ಜಾಸ್ತಿ ಜನ ಮೆಸೇಜ್ ಮಾಡತ್ತಿದ್ರಿ. ಇವತ್ತು ಅದಕ್ಕೆಲ್ಲ ಉತ್ತರ ಕೊಟ್ಟು ಬಿಡ್ತೀನಿ. ಯಾವ ತರ ವಿಡಿಯೋಸ್ ಮಾಡಿದ್ರೆ ವ್ಯೂಸ್ ಬರುತ್ತಾ, ಯಾವ ತರ ಕಂಟೆಂಟ್ ಮಾಡಿದ್ರೆ ವ್ಯೂಸ್ ಬರುತ್ತಾ ಅಂತ ನಾನು ಎಲ್ಲ ತಿಳಿಸ್ಕೊಡ್ತೀನಿ. ಈ ಬ್ಲಾಗ್ ಎಂಡ್ ತನಕ ನೋಡ್ರಿ. ಸಾರಿ, ವಿಡಿಯೋ ಟಿಪ್ ನಂಬರ್ 1 ಏನಪ್ಪಾ ಅಂದ್ರ, ಕೆಲವೊಂದ್ ಜನ ಏನ್ ಮಾಡ್ತಾ ಇರ್ತಾರ, ಅಲ್ಲೇ ಇನ್ಸ್ಟಾಗ್ರಾಮ್ ನಾಗೆ ರೀಲ್ ಮಾಡ್ಬಿಟ್ಟು ಅಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಏನ್ ಎಡಿಟಿಂಗ್ ಮಾಡಲ್ಲ, ಏನ್ ಮಾಡಲ್ಲ. ಅದು ತಪ್ಪು. ಆ ರೀತಿ ಮಾಡಕ್ ಹೋಗ್ಬಾರ್ದು. ನಿಮ್ ಹತ್ರ ಏನಾದ್ರೂ 2 ಫೋನ್ ಇದ್ರ ಒಂದು ಬೆಸ್ಟ್ ಕ್ಯಾಮ್ರಾ ಯಾವ್ದು ಇರುತ್ತಾ ಅದ್ರ ವಿಡಿಯೋ ಶೂಟ್ ಮಾಡ್ರಿ, ಇನ್ನೊಂದ್ರಾಗ ಮ್ಯೂಸಿಕ್ ಪ್ಲೇ ಮಾಡ್ರಿ. ಅದು ನಾನು ಅದೇ ತರ ಮಾಡ್ತೇನೆ ರೀಲ್ಸ್ ಯಾವ್ದು ಮಾಡಿದ್ರಿ. ಇವಾಗ ಹಂಗ್ ಮಾಡಿದ್ರೆ ಸ್ವಲ್ಪ ಬೆಸ್ಟ್ ವಿಡಿಯೋ ಕ್ವಾಲಿಟಿನ ಬೆಟರ್ ಆಗುತ್ತಾ. ಮತ್ತೆ ನೀವು ಎಡಿಟಿಂಗ್ ನಾರ್ಮಲ್ ಎದ್ರಾಗ ಮಾಡ್ತೀರಾ ಅಂತ ಕೇಳತ್ತಿದ್ರಿ ನನ್ಗ. ನಾನು ನಾರ್ಮಲ್ ಆಗಿ ಕ್ಯಾಪ್ಕಟ್ ನಲ್ಲೇ ಮಾಡ್ತೀನಿ. ಮತ್ತೆ ಯಾವ್ದು VN ಆಯ್ತು ಯಾವ್ದು ಯೂಸ್ ಮಾಡಕ್ ಹೋಗಲ್ಲ. ಮತ್ತೆ ಇನ್ಸ್ಟಾಗ್ರಾಮ್ ಬೆಸ್ಟ್ ಟೈಮಿಂಗ್ ವಿಡಿಯೋ ಅಪ್ಲೋಡ್ ಮಾಡಕಂತ ಅದು ನಿಮ್ಮ ಇನ್ಸ್ಟಾಗ್ರಾಮ್ದಾಗನೇ ಇರುತ್ತಾ. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತಾ, ಅಲ್ಲಿ ಅದ್ರಾಗ ಇರುತ್ತಾ. ನಾನು ಹೇಳೋ ಪ್ರಕಾರ ಮತ್ತೆ ಇನ್ಸ್ಟಾಗ್ರಾಮ್ ಹೇಳೋ ಪ್ರಕಾರ ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಚಲೋತ್ನಾಗ ವ್ಯೂಸ್ ಬರುತ್ತೆ. ಯಾಕಂದ್ರೆ ಜನ ಜಾಸ್ತಿ ಆಕ್ಟಿವ್ ಆಗಿರ್ತಾರಲ್ಲ, ಹಂಗಾಗಿ ಜಾಸ್ತಿ ಸಾಯಂಕಾಲ 6 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತಂತ ನನ್ನ ಅನಿಸಿಕೆ. ಇನ್ನೊಂದೇನಪ್ಪಾ ಅಂದ್ರ, ಇವಾಗ ಇನ್ಸ್ಟಾಗ್ರಾಮ್ ಒಂದ್ಸತಿ ಇನ್ಸ್ಟಾಲ್ ಮಾಡಿರ್ತಾರ, ಆಯ್ತು ಅದನ್ನ ಅಷ್ಟೇ ಬಿಟ್ಬಿಡ್ತೀರಾ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರ, ಏನೇನೋ ಮಾಡ್ತಾ ಇರ್ತಾರ. ಬಟ್ ಇನ್ಸ್ಟಾಗ್ರಾಮ್ ಅನ್ನೋದನ್ನ ಜಾಸ್ತಿ ಜನ ನೋಡಿದೀನಿ ನಾನು, ಅಪ್ಡೇಟೇ ಮಾಡಕ್ ಹೋಗಲ್ಲ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ. ಆ ರೀತಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಯಾವಾಗ ಅಪ್ಡೇಟ್ ಬರುತ್ತಾ ಅವಾಗ ದಯವಿಟ್ಟು ಅಪ್ಡೇಟ್ ಮಾಡ್ರಿ. ಯಾವ್ದಾದ್ರು ಆಯ್ತು, ಯೂಟ್ಯೂಬ್ ಆಯ್ತು, ನಿಮ್ಗೆ ಸಂಬಂಧಪಟ್ಟಂತ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳಾಯ್ತು, ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ರಿ. ಇನ್ನೊಂದೇನಪ್ಪಾ ಅಂದ್ರ, ಮೊದ್ಲೆಲ್ಲ ಜಾಸ್ತಿ ರೀಲ್ಸ್ ಮಾಡೋರಿಗೆ ಫಾಲೋವರ್ಸ್ ಲೈಕ್ಸ್ ಬರ್ತಾ ಇತ್ತು. ಬಟ್ ಇವಾಗ ಹಂಗಿಲ್ಲ. ಓನ್ ಕಂಟೆಂಟ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಜಾಸ್ತಿ ಲೈಕ್ಸ್ ಮತ್ತೆ ಫಾಲೋವರ್ಸ್ ಬರತ್ತಾರ. ಇವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಮುಖಾಂತರ ಹೇಳತ್ತೀನಿ ನಾನು. ಇವಾಗ ಓನ್ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ ಅವ್ರಿಗಂತ ಪಕ್ಕ ಫಾಲೋವರ್ಸ್ ಬಂದೇ ಬರ್ತಾರ. ಓನಪ್ಪ ಅಂದ್ರೆ ಹೆಂಗ, ಇವಾಗ ಬೇರೆ ರೀಲ್ಸ್ ನೋಡಿರ್ಬೋದು ಲಿಪ್ಸಿಂಗ್ ಮಾಡ್ತಾರ, ಬಟ್ ಆ ತರ ಮಾಡಿದ್ರೆ ಬರಲ್ಲ ಫಾಲೋವರ್ಸ್. ಸೊ ಹಾಯ್ ಗೈಸ್, ಏನು ನಾವು ಓನ್ ಮಾಡ್ತೀವಲ್ಲ, ಓನ್ ಕ್ರಿಯೇಟ್ ಮಾಡ್ತೀವಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಏನಾಗ್ತಾರ, ಮತ್ತೆ ಲೈಕ್ಸ್ ವ್ಯೂಸ್ ಮತ್ತೆ ಅಕೌಂಟ್ ತುಂಬಾ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ಲಾಸ್ಟ್ ಹೇಳೋದೇನಪ್ಪಾ ಅಂದ್ರ, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಬೆಟರ್ ಆಗಿರ್ಲಿ. ಮತ್ತೆ ನನಗೆ ಜಾಸ್ತಿ ಜನ ಕೇಳ್ತಾ ಇದ್ರಿ ಐಫೋನ್ ತಗೋಬೇಕಾ ರೀಲ್ಸ್ ಮಾಡಕಂತ. ಆ ತರ ಏನಿಲ್ಲ. ನಿಮ್ಮ ಹತ್ರ ಯಾವ್ದು ಫೋನ್ ಐತಿ ಅದ್ರಲ್ಲೇ ಇರುತ್ತ ಕ್ಯಾಮ್ರಾ, ಅದ್ರಲ್ಲೇ ಮಾಡಿ. ಬಟ್ ಸ್ಟಾರ್ಟಿಂಗ್ ಯಾವ್ದಕ್ಕೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವಾಗ ಸ್ವಲ್ಪ ಸಕ್ಸಸ್ ಆಗ್ತಾ ಇದೆ ಅಂತ ಅನಿಸ್ತಲ್ಲ ಅವಾಗ ಇನ್ವೆಸ್ಟ್ ಮಾಡಿ. ಮೈಕ್ ತಗೋರಿ, ಯಾವ್ದಾದ್ರು ಬೆಸ್ಟ್ ಕ್ಯಾಮ್ರಾ ತಗೋರಿ. ಬಟ್ ಒಮ್ಮೆಲೆ ಸ್ಟಾರ್ಟ್ ಮಾಡಿದಾಗ ಯಾವತ್ತು ಇನ್ವೆಸ್ಟ್ ಮಾಡಕ್ ಹೋಗ್ಲೇಬೇಡ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಡಿಯೋ ಏನಂತಂದ್ರೆ ಮಿನಿ ಬ್ಲಾಗ್ ಹೆಂಗ್ ಮಾಡೋದಂತ ಹೇಳ್ತೀನಿ. ಇವಾಗ್ಲೇ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋ ಮಾತ್ರ ಎಲ್ಲರಿಗೂ ಯೂಸ್ಫುಲ್ ಆಗೈತಿ. ಓಕೆ ಫ್ರೆಂಡ್ಸ್, ಬಾಯ್.